ದಿನ ಸೋಮವಾರ ನಾನು ನನ್ನ ಕಚೇರಿಯಲ್ಲಿರುವ ಸಣ್ಣ ಕುಟೀರದೊಳಗೆ ಕೂತಿದ್ದೆ. ಇನ್ನಷ್ಟೇ ಒಂದು ಕಪ್ ಬಿಸಿ ಬಿಸಿ ಚಹದ ಮೊದಲ ಸಿಪ್ ತೆಗೆದುಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಸಹ ಉದ್ಯೋಗಿ ಮಣಿಕಾಂತ್ ಒಳಗೆ ಬಂದ. ನಾವು ಇಬ್ಬರು ಇದೇ ಆಫೀಸ್ನಲ್ಲಿ ಕೆಲಸ ಮಾಡುವವರು. ಆದ್ರೆ ಆ ದಿನ ಅವನ ಕಣ್ಣುಗಳಲ್ಲೂ ಮುಖದಲ್ಲೂ ಒಂದು ವಿಚಿತ್ರವಾದ ದುಃಖದ ನೆರಳು ಕಂಡಿತು. ಏನಾಯ್ತು ಮಣಿಕಾಂತ್? ನಿನ್ನ ಮುಖ ನೋಡಿದ್ರಿ ಏನು ಸರಿಯಾಗಿಲ್ಲ ಅಂತ ಅನಿಸ್ತಿದೆ. ಮಣಿಕಾಂತ್ ಮಾತೇ ಆಡದೆ ನನ್ನ ಎದುರಿನ ಕುರ್ಚಿಗೆ ದಪ್ಪಂತ ಬಂದು ಕೂತ. ಸಾಧಾರಣವಾಗಿ ಯಾವಾಗ್ಲೂ ನಗುನಗುತ್ತಾ ಇರುವ ಮಣಿಕಾಂತ್ ಇಂತಹ ಸ್ಥಿತಿಯಲ್ಲಿ ನಾನು ಅವನನ್ನ ಮೊದಲೆಂದು ನೋಡಿಯೇ ಇರಲಿಲ್ಲ. ಏನಾಯ್ತು? ಚಹಾ ತರಿಸ್ಬೇಕಾ? ಬೇಡ ಅಂದ್ರೆ ರಾಜೀವ್ಗೆ ಹೇಳ್ತೀನಿ. ಸರಿ, ಅದನ್ನ ಬಿಟ್ಟು ಬಿಡು. ಏನಾಯ್ತು? ಏನಾಗಿದೆ? ಅಷ್ಟು ಶಾಂತವಾಗಿದ್ದ ಮಣಿಕಾಂತ್ ಒಮ್ಮೆ ನಿಧಾನವಾಗಿ ನನ್ನತ್ತ ನೋಡಿದ. ಅವನ ಕಣ್ಣುಗಳು ಮಂಕಾಗಿದ್ದವು, ಭಾರವಾಗಿದ್ದವು. ಏನೂ ಆಗಿಲ್ಲ ಎಂದು ಹೇಳಿದ. ಆದ್ರೆ ಅವನ ಮುಖ ನೋಡಿದರೆ ಏನೋ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದು ಸ್ಪಷ್ಟವಾಗಿತ್ತು. ನನಗೆ ಹೇಳಬಹುದು ನೀನು. ನಿನ್ನ ಬಗ್ಗೆ ನನಗೆ ಮಾತ್ರ ಚಿಂತೆ. ಅವನು ಸ್ವಲ್ಪ ಹೊತ್ತು ನನ್ನನ್ನೇ ನೋಡುತ್ತಾ ಕುಳಿತ. ಮಣಿಕಾಂತನ ಮನೆ ಇಲ್ಲಿಂದ ಸುಮಾರು 7 ಮೈಲು ದೂರದ ಹಳ್ಳಿಯಲ್ಲಿತ್ತು. 10 ದಿನಗಳಿಂದ ಮುಷ್ಕರ ಇದ್ದುದರಿಂದ ಆಫೀಸ್ ಬಂದ್ ಆಗಿತ್ತು. ಇಂದು ಹಲವಾರು ದಿನಗಳ ನಂತರ ಅವನನ್ನ ನಾನು ನೋಡಿದ್ದೆ. ನಾನು ಕುತೂಹಲದಿಂದ ಮತ್ತು ಗಾಬರಿಯಿಂದ ಕೇಳಿದೆ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಆಗಿದೆಯಾ? ನೀನು ನನ್ನ ಬಳಿ ಹೇಳಬಹುದು. ಅವನು ತಲೆ ಆಡಿಸಿದ. ಇಲ್ಲ, ಹಾಗೇನೂ ಇಲ್ಲ. ಒಂದು ಉಸಿರನ್ನ ನುಂಗಿಕೊಂಡು ಭಾರವಾದ ಧ್ವನಿಯಲ್ಲಿ ಹೇಳಿದ, ಕಾವೇರಿ ಹಳ್ಳಿ ಬಿಟ್ಟು ಹೋಗಿದ್ದಾಳೆ. ಅಷ್ಟರಲ್ಲಿ ನನಗೂ ಅರ್ಥ ಆಯಿತು. ಕಾವೇರಿ ಮಣಿಕಾಂತನ ಬಾಲ್ಯದ ಸ್ನೇಹಿತೆ. ಆ ಸಂಬಂಧ ಈಗ ಸ್ನೇಹ ಮಾತ್ರವಲ್ಲ ಅನ್ನೋದು ನನಗೂ ಗೊತ್ತಿತ್ತು. ಮಣಿಕಾಂತ್ ಆಗಾಗ ಅವಳ ಬಗ್ಗೆ ಮಾತನಾಡುತ್ತಿದ್ದ. ಏನು ಹೇಳ್ತಾ ಇದ್ಯಾ? ಯಾಕೆ ಹಳ್ಳಿ ಬಿಟ್ಟು ಹೋದೇಳು? ಬಿಟ್ಟು ಬಿಡು, ಅದು ತುಂಬಾ ದೊಡ್ಡ ವಿಷಯ. ಆದ್ರೆ ಯಾಕೆ ಹೋದೇಳು? ಎಲ್ಲಿ ಹೋದ್ಲು? ವಾಪಸ್ ಬರೋದಿಲ್ವಾ? ಬಹಳ ದೂರ ಹೋಗಿದ್ದಾಳೆ. ಮತ್ತೆ ಬರುವ ಪ್ರಶ್ನೆಯೇ ಇಲ್ಲ. ಮುಂದಿನ ತಿಂಗಳು ಅವಳ ಮದುವೆ ಮಾಡಿಬಿಡ್ತಾರಂತೆ. ಏನು? ಈಗ ಯಾರನ್ನೋ ಮದುವೆ ಮಾಡ್ತಾರ? ನೀನು ಅವಳ ಜೊತೆ ಮಾತನಾಡ್ಲಿಲ್ವಾ? ಮಾತನಾಡಿದೆ, ಆದ್ರೆ ಏನು ಕೂಡ ಪ್ರಯೋಜನ ಆಗಲಿಲ್ಲ. ಅವಳಿರುವ ಹಳ್ಳಿಯಲ್ಲಿ ಬೇರೆಯವರ ಜೊತೆ ಯಾವುದೇ ಸಂಬಂಧ ಇರಬಾರದು. ಅದು ಅವರ ಹಳ್ಳಿಯ ನಿಯಮ. ಆ ಕುಟುಂಬದವರು ಬೇರೆಯವರ ಜೊತೆಗೆ ಸಂಬಂಧವನ್ನ ಇಟ್ಟುಕೊಂಡರೆ ಅಥವಾ ಬೇರೆಯವರ ಜೊತೆ ಮದುವೆಯಾದರೆ ಆ ಕುಟುಂಬದ ಪ್ರತಿಯೊಬ್ಬರನ್ನ ಒಬ್ಬೊಬ್ಬರನ್ನಾಗಿ ಎಳೆದುಕೊಂಡು ಹೋಗುತ್ತೆ. ಏನು? ಎಳೆದುಕೊಂಡು ಹೋಗುತ್ತಾ? ಯಾರನ್ನ? ಯಾರು ಎಳೆದುಕೊಂಡು ಹೋಗ್ತಿದ್ದೀರ? ನೀನು ಹೇಳ್ತಾ ಇರೋದು ನನ್ಗೆ ಎಂತ ಕೂಡ ಅರ್ಥ ಆಗ್ತಿಲ್ಲ. ಮಣಿಕಾಂತ್ ಸುತ್ತಮುತ್ತ ನೋಡಿಕೊಂಡು ಧ್ವನಿ ಕಡಿಮೆ ಮಾಡಿ ಹೇಳಿದ, ಅದು ಮಾಯೆ, ಮಾಯೆ. ಅದೇನು ಮಾಯೇನಾ? ನನ್ಗೆ ಅರ್ಥ ಆಗ್ತಿಲ್ಲ. ಸರಿಯಾಗಿ ಹೇಳು. ಅದು ಒಂದು ಶಾಪ, ಜೀವಂತ ಶಾಪ. ಇಂದಿನ ಪೂರ್ಣಿಮೆಯ ರಾತ್ರಿ ಕಾವೇರಿಯ ಅಣ್ಣನನ್ನೇ ಅದು ಎಳೆದುಕೊಂಡು ಹೋಗಿತ್ತು. ಅದಕ್ಕಾಗಿಯೇ ಅವರು ಹಳ್ಳಿ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ. ಒಮ್ಮೆ ಮಾಯೆಯ ದೃಷ್ಟಿ ಬಿದ್ದರೆ ಅದು ತುಂಬಾ ಭಯಾನಕ. ಹಾಗಾಗಿ ಕಾವೇರಿ ಕುಟುಂಬದವರು ಅಣ್ಣನ ಶ್ರಾದ್ದ ಮುಗಿದ ಕೂಡಲೇ ಎಲ್ಲಾ ಸಾಮಾನು ಕಟ್ಟಿ ಯಾರಿಗೂ ಹೇಳದೆ ಹಳ್ಳಿ ಬಿಟ್ಟು ಹೋಗಿದ್ದಾರೆ. ಅವನ ಮಾತು ಕೇಳಿ ನಾನೂ ಬೆಚ್ಚಿಬಿದ್ದೆ. ಇಂಥದ್ದೇನಾದ್ರೂ ಇರುತ್ತಾ? ಮನುಷ್ಯನನ್ನೇ ಎಳೆದುಕೊಂಡು ಹೋಗೋದು? ಸ್ವಲ್ಪ ವಿವರವಾಗಿ ಹೇಳು, ನನ್ಗೆ ಅರ್ಥ ಆಗ್ತಿಲ್ಲ. ನೀನು ನಗರದಲ್ಲಿ ಬೆಳೆದವನು, ನೀನು ನಂಬಲ್ಲ ಅಂತ ನನಗೆ ಗೊತ್ತು. ಆದ್ರೆ ಒಂದು ಸಲ ಮಾಯೆ ಯಾರನ್ನಾದ್ರೂ ಕರೆದುಕೊಂಡು ಹೋದ್ರೆ ಮತ್ತೆ ಅವರು ಮರಳಿ ಬರಲ್ಲ. ಪ್ರತಿ ಪೂರ್ಣಿಮೆಯ ರಾತ್ರಿ ಹಳ್ಳಿಯ ರಾಯಕೆರೆಯಿಂದ ಅದು ಹೊರಬರುತ್ತೆ. ಆ ರಾತ್ರಿ ಯಾರು ಕೂಡ ಹೊರಗೆ ಬರೋದಿಲ್ಲ. ಒಮ್ಮೆ ಹೊರಬಂದವನನ್ನ ಅದು ಮರಳು ಮಾಡಿ
ಕರೆದುಕೊಂಡು ಹೋಗುತ್ತೆ ಮತ್ತೆ ಅವರು ವಾಪಸ್ ಹಿಂತಿರುಗೋದೇ ಇಲ್ಲ. ಅದಕ್ಕಾಗಿ ಆ ಹಳ್ಳಿ ಜನರೆಲ್ಲ ಭಯದಲ್ಲಿ ಬದುಕುತ್ತಾ ಇರುತ್ತಾರೆ. ಆ ಮಾಯೆ ಒಮ್ಮೆ ಬೇಟೆ ಶುರು ಮಾಡಿದ್ರೆ ಅದು ಬೇಗ ನಿಲ್ಲಿಸುವುದೇ ಇಲ್ಲ. ಬಹಳಷ್ಟು ಜೀವ ತೆಗೆದುಕೊಂಡ ಮೇಲೆಯೇ ನಿಲ್ಲುತ್ತೆ. ಹಾಗಾಗಿ ಕಾವೇರಿಯ ತಂದೆ ತಾಯಿ ಇನ್ನಾರನ್ನು ಕಳೆದುಕೊಳ್ಳಬಾರದು ಅಂತ ಎಲ್ಲ ಜಮೀನು ಮಾರಾಟ ಮಾಡಿ ಹಳ್ಳಿ ಬಿಟ್ಟು ಹೋಗಿದ್ದಾರೆ. ಹೀಗೆಲ್ಲ ಹೇಳಿ ಮಣಿಕಾಂತ್ ಒಂದು ತಣ್ಣನೆಯ ನಗುವು ನಗಿದ. ಅದು ಅರ್ಥವಿಲ್ಲದ ನಗುವು. ನನಗೆ ಅವನಿಗೆ ಧೈರ್ಯ ಹೇಳಬೇಕು ಅನಿಸಿತು, ಆದ್ರೆ ನಾನು ಅಸಭ್ಯವಾಗಿ ನಗಿಬಿಟ್ಟೆ. ಮಣಿಕಾಂತ್, ತಪ್ಪು ಅರ್ಥ ಮಾಡಿಕೊಳ್ಬೇಡ. ನೀನು ಓದಿದವನು. ಇಂಥ ಪಾತಾಳ ಭೂತ ಶಾಪ ಇವೆಲ್ಲ ನಂಬ್ತೀಯಾ? ಇವೆಲ್ಲ ಮಕ್ಕಳಿಗೆ ಹೇಳೋ ಕತೆ. ಕಾವೇರಿ ಅಣ್ಣನ ಸಾವಿಗೆ ಬೇರೆ ಕಾರಣ ಇರಬಹುದು, ಇಂತಹದೇನೂ ಇರುವುದಿಲ್ಲ. ನೋಡು, ನಾನು ಮೊದಲಿಗೆ ಅದಕ್ಕಾಗಿ ನಿನ್ನತ್ರ ಈ ವಿಷಯವನ್ನ ಹೇಳಿಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ಟೇಬಲ್ ಮೇಲೆ ಗಣೇಶನ ಮೂರ್ತಿ ಯಾಕೆ? ಭಗವಂತ ಅಂದ್ರೆ ಶುಭ ಶಕ್ತಿ. ಹಾಗಿದ್ರೆ ಅಶುಭ ಶಕ್ತಿ ಕೂಡ ಇರಬಹುದೇ ಅಲ್ವಾ? ಇದು ಕೇವಲ ಲಾಜಿಕ್ ಅಲ್ಲ, ಇದು ವಾಸ್ತವ. ಮಣಿಕಾಂತ್ ಮುಖ ಗಟ್ಟಿಯಾಯ್ತು. ನೀನು ನಂಬಲ್ಲ ಅನ್ನೋದು ನನಗೆ ಗೊತ್ತು. ನಾಳೆ ಹಬ್ಬದ ರಜೆ. ನೀನು ಫ್ರೀ ಆಗಿದ್ದರೆ ನನ್ನ ಜೊತೆಗೆ ಊರಿಗೆ ಬಾ. ರಾಯಕೆರೆಯಲ್ಲಿ ಮಾಯೆ ಇದೆಯಾ ಇಲ್ಲವೇ ಎಂದು ನೀನೇ ಕಣ್ಣಾರೆ ನೋಡು. ನನಗೆ ನಿರಾಕರಿಸೋಕೆ ಸಾಧ್ಯವಾಗಲಿಲ್ಲ. ಸರಿ, ಆಯ್ತು, ನೋಡೋಣ. ನಾಳೆ ಬರುತ್ತೀನಿ. ಅವನು ಅಚ್ಚರಿಯಾಗಿ ನಗತೊಡಗಿದ. ಅದೇ ಕ್ಷಣದಲ್ಲಿ ಕೊಠಡಿಯಲ್ಲಿ ಒಂದು ತಣ್ಣನೆಯ ಗಾಳಿ ಮತ್ತು ಸಣ್ಣ ಕೊಳೆತ ವಾಸನೆ. ಮರುದಿನ ಪೂರ್ಣಿಮೆಯ ರಾತ್ರಿ. ಸೂರ್ಯ ಅಸ್ತಮಿಸುತ್ತಿದ್ದ. ನಾನು ಮಣಿಕಾಂತನ ಮನೆ ಕಡೆ ಹೊರಟೆ. ಮಣಿಕಾಂತನ ಮನೆ ಗಾಢ ಅಂಧಕಾರದಲ್ಲಿ ಮುಳುಗಿತ್ತು. ಒಂದು ಮೇಣಬತ್ತಿ ಬೆಳಗಿದ. ಕೊಠಡಿಯಲ್ಲಿ ಅಸಾಮಾನ್ಯ ಚಳಿ. ನನಗೆ ತಿನ್ನಲು ಆಹಾರವನ್ನ ನೀಡಿದ. ಮಣಿಕಾಂತ್ ಹೇಳಿದ, ರಾಯರಕೆರೆ ಇಲ್ಲಿಂದ 10 ನಿಮಿಷ. ಒಂದು ಮಾತು ನೆನಪಲ್ಲಿ ಇಟ್ಟುಕೋ, ನೀರಿನತ್ತ ನೋಡಬೇಡ. ಸರಿ ಕಣೋ. ಹಾಗಾದ್ರೆ ಬಾ, ನಾವು ಇಲ್ಲಿಂದ ಹೊರಡೋಣ. ನಾವು ಮಣ್ಣಿನ ರಸ್ತೆಯಲ್ಲಿ ನಡೆಯುತ್ತಿದ್ದೆವು. ಚಂದ್ರನ ಬೆಳಕು, ಒಣ ಎಲೆಗಳ ಚಿರಚಿರ ಶಬ್ದ. ದೂರದಲ್ಲಿ ನರಿ ಕೂಗಿತು. ಮುಂದೆ ಕತ್ತಲಿನಿಂದ ಆವರಿಸಿಕೊಂಡ ರಾಯಕೆರೆ. ನೀರಿನ ಮೇಲೆ ಚಂದ್ರಪ್ರಕಾಶ ಜಾರುತ್ತಿತ್ತು. ಮಣಿಕಂಠ ಕುಳಿತುಕೊಂಡ. ನನ್ನನ್ನು ಕೂತುಕೊಳ್ಳಲು ಸೂಚಿಸಿದ. ಕೆರೆ ಕಪ್ಪು ನೀರಿನಿಂದ ತುಂಬಿತ್ತು. ಹಿಂದೆ ಬಿದಿರು ಕಾಡು, ಭಯಾನಕ ವಾತಾವರಣ. ಮಣಿಕಾಂತ್ ಕುಳಿತು ಹೇಳಿದ, ನಾನು ಹೇಳಿದ್ದನ್ನೆಲ್ಲ ನೆನಪಲ್ಲಿ ಇಟ್ಟುಕೋ. ನೀರಿಗೆ ನೋಡ್ಬೇಡ. ಆ ಸುರುಳಿಯಾದ ಧ್ವನಿ ಕೇಳಿಸಿದ್ರೆ ತಿರುಗಿ ನೋಡ್ಬೇಡ. ನಾನು ಏನೂ ಕೇಳಲಿಲ್ಲ. ಹಠಾತ್ ನಾನು ಅವನತ್ತ ತಿರುಗಿ ನೋಡಿದೆ. ಅವನ ಮುಖ ಬಿಳಿಯಾಗಿ, ಬಾಯಲ್ಲಿ ವಿಕೃತ ನಗು. ಅಷ್ಟರಲ್ಲಿ ನನ್ನ ಕಾಲುಗಳನ್ನ ಯಾರೋ ಕೆಳಗಿನಿಂದ ಬಲವಾಗಿ ಎಳೆದರು. ಕಪ್ಪು ಕೈ ನೀರಿನಿಂದ ಹೊರಬಂದು ನನ್ನನ್ನು ಎಳೆದುಕೊಂಡು ಹೋಗುತ್ತಿತ್ತು. ನಾನು ಕೂಗಲು ಆಗಲಿಲ್ಲ. ನೀರಿನಲ್ಲಿ ಅರ್ಧ ಮುಳುಗಿದ್ದೆ. ಮಣಿಕಾಂತ್ ಎಂದು ನೋಡಿದೆ. ಅವನು ಅಲ್ಲಿರಲಿಲ್ಲ. ಪೂರ್ತಿಯಾಗಿ ಅಂಧಾಕಾರ. ಮತ್ತೆ ಕಣ್ಣು ತೆರೆದಾಗ ನೀರಿನೊಳಗಿಂದ ಮತ್ತೆ ಒಂದು ಭಾರಿ ಎಳೆತ ಬಂತು. ನನ್ನ ದೇಹದ ಮೇಲೆ ಹಿಡಿತ ಕಳೆದುಕೊಳ್ಳುತ್ತಾ ಹೋಗುತ್ತಿದ್ದೆ. ಗಂಟಲು ತನಕ ನೀರು ತುಂಬಿಕೊಂಡಿತ್ತು. ಉಸಿರಾಡಲು ಆಗುತ್ತಿರಲಿಲ್ಲ. ಕಣ್ಣುಗಳ ಮುಂದೆ ಎಲ್ಲವೂ ಮಂಕಾಗಿ ಹೋಗುತ್ತಿತ್ತು. ಅಷ್ಟರಲ್ಲಿ ಒಮ್ಮೆಲೆ ನೀರಿನ ಮೇಲ್ಮೈಯಲ್ಲಿ ನನ್ನ ದೇಹ ತೇಲತೊಡಗಿತು. ನಾನು ಸತ್ತೆನೆಂದುಕೊಂಡೆ. ಆದ್ರೆ ಕಣ್ಣು ತೆರೆದಾಗ ನನ್ನ ದೇಹ ಸಂಪೂರ್ಣವಾಗಿ ರಾಯಕೆರೆಯ ನೀರಿನಲ್ಲಿ ತೇಲುತ್ತಿತ್ತು. ಕಾಲುಗಳಲ್ಲಿ ಭಯಾನಕ ನೋವು, ಅಸಹನೀಯ ವೇದನೆ. ಹಾಗೆ ಅನಿಸಿತು, ಯಾರೋ ನನ್ನ ಕಾಲನ್ನ ಬಾಯಿಯಲ್ಲಿ ಹಿಡಿದು ಚೂರು ಚೂರು ಮಾಡ್ತಿದ್ದಾರೆ ಅಂತ. ಎಲುಬುಗಳು ಮುರಿಯುತ್ತಿರುವ ಶಬ್ದ ನನ್ನ ತಲೆಯೊಳಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನೋವಿನ ನಡುವೆ ಕಣ್ಣು ಎತ್ತಿ ನೋಡಿದೆ. ರಾಯಕೆರೆಯ ಆಚೆಯ ಬಿದಿರಿನ ಕಾಡಿನೊಳಗೆ ಒಂದು ಮರದ ಕೊಂಬೆಯಲ್ಲಿ ಏನೋ ಒಂದು ನೇತಾಡುತ್ತಿತ್ತು. ಮೊದಲು ಸ್ಪಷ್ಟವಾಗಿ ಕಾಣಲಿಲ್ಲ. ಆಮೇಲೆ ಚಂದ್ರನ ಮಬ್ಬಾದ ಬೆಳಕಿನಲ್ಲಿ ಅದು ನಿಧಾನವಾಗಿ ಕಣ್ಣಿಗೆ ಬಂತು. ಅದು ಒಬ್ಬ ಮನುಷ್ಯನ ಶವ. ಹೌದು, ಗಲ್ಲಕ್ಕೆ ಹಗ್ಗ ಹಾಕಿಕೊಂಡು ನೇತಾಡುತ್ತಿದ್ದ ಶವ. ನನ್ನ ಹೃದಯ ಜೋರಾಗಿ ಬಡಿದಿತ್ತು. ಆ ಶರ್ಟ್,
ಕಮಲದ ಬಣ್ಣದ ಶರ್ಟ್. ನನಗೆ ತಕ್ಷಣ ಗುರುತು ಬಂತು. ಅದೇ ಶರ್ಟ್ ಇಂದು ಬೆಳಗ್ಗೆ ನನ್ನ ಕುಟೀರಕ್ಕೆ ಬಂದಾಗ ಮಣಿಕಾಂತ್ ಹಾಕಿಕೊಂಡಿದ್ದ ಶರ್ಟ್. ಒಂದೇ ಕ್ಷಣದಲ್ಲಿ ಎಲ್ಲವೂ ಸ್ಪಷ್ಟವಾಯಿತು. ಅಂದರೆ ಕಾವೇರಿ ಊರು ಬಿಟ್ಟು ಹೋದ ಕಾರಣ ಮಣಿಕಾಂತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಅಥವಾ ಇದು ಮಾಯೆಯ ಕೆಲಸವೇ? ಅಂದ್ರೆ ಹಾಗಿದ್ರೆ ನಿನ್ನೆ ಇಡೀ ದಿನ ನನ್ನ ಜೊತೆ ಇದ್ದವರು ಯಾರು? ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದವರು ಯಾರು? ಆ ಯೋಚನೆ ಬರುವಷ್ಟರಲ್ಲಿ ಕಾಲಿನ ನೋವು ಮತ್ತಷ್ಟು ಹೆಚ್ಚಾಯಿತು. ನೀರಿನೊಳಗಿಂದ ಮತ್ತೆ ಒಂದು ಜೋರಾದ ಎಳೆತ. ನಾನು ಮತ್ತೆ ಮುಳುಗತೊಡಗಿದೆ. ಎಲ್ಲವೂ ಕತ್ತಲಾಗುವ ಮೊದಲು ನನ್ನ ಕಿವಿಯ ಬಳಿ ಯಾರೋ ನಿಧಾನವಾಗಿ ಮಾತನಾಡುವ ಶಬ್ದ ಕೇಳಿತು. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರಲಿ? ನನಗೆ ಒಂಟಿತನ ಬೇಡ. ಅದಕ್ಕಾಗಿ ನಿನ್ನನ್ನು ಕರೆದುಕೊಂಡು ಬಂದೆ. ಈಗ ನೋಡಿದೆಯಲ್ಲ ಮಾಯೆ ಇದೆ ಅಂತ. ಅವನ ಧ್ವನಿ ಕಾಂತನದ್ದೇ. ಆಮೇಲೆ ಒಂದು ಭೀಕರ ಪಿಸುಗೂನ ನಗು. ಅಷ್ಟು ಭಯಾನಕವಾಗಿತ್ತು. ಆ ನಗುವಿನೊಳಗೆ ಉಳಿದ ಎಲ್ಲಾ ಶಬ್ದಗಳು ಮುಳುಗಿ ಹೋದವು. ಮತ್ತೆ ಎಲ್ಲವೂ ಕತ್ತಲೆ, ಗಾಢ ಅಂತ್ಯವಿಲ್ಲದ ಕತ್ತಲೆ.